ಇನ್ನು ಬೀದಿ ಬದಿ ವ್ಯಾಪಾರಿಗಳ ಜೊತೆ ಸಭೆ ನಡೆಸಿದ್ದಾರೆ ಕೃಷ್ಣ ಬೈರೇಗೌಡ. ಬೆಂಗಳೂರು ಉಸ್ತುವಾರಿ ಸಚಿವರಾಗಿದ್ದಾರೆ ಕೃಷ್ಣ ಬೈರೇಗೌಡ. ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ 3 ವರ್ಷದಲ್ಲಿ 930 ಜನ ಪಾದಚಾರಿಗಳ ಸಾವಾಗಿದೆ. 100 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬೆಂಗಳೂರು ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರ ಹೇಳಿಕೆಗಳಿವು. ಬೆಂಗಳೂರಲ್ಲಿ 3 ವರ್ಷದಲ್ಲಿ 930 ಜನ ಪಾದಚಾರಿಗಳ ಸಾವಾಗಿದೆ. 100 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪರ್ಮನೆಂಟ್ ಆಗಿ ಒತ್ತುವರಿ ಮಾಡಿದ ಜಾಗ ತೆರವು ಮಾಡಿದ್ದೇವೆ. 2200 ಕಡೆ ಫುಟ್ಪಾತ್ ಮೇಲೆ ಬೋರ್ಡ್, ರ್ಯಾಂಪ್, ಸೀಟ್, ಮೆಟ್ಟಿಲುಗಳನ್ನು ನಿರ್ಮಿಸೋದನ್ನ ಮಾತ್ರ ತೆರವು ಮಾಡಿದ್ದೇವೆ. ವ್ಯಾಪಾರ ಮಾಡೋದಕ್ಕೆ ಐಡಿ ಕಾರ್ಡು ಮತ್ತು ಜಾಗ ಕೇಳಿದ್ದಾರೆ. ನಮ್ಮ ಉದ್ದೇಶ ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧ ಅಲ್ಲ, ಸುಗಮ ಪಾದಚಾರಿ ಮಾರ್ಗ ಕಲ್ಪಿಸೋದು ನಮ್ಮ ಉದ್ದೇಶ. ಇನ್ನು 10% ಅಷ್ಟು ಪಾದಚಾರಿ ಮಾರ್ಗ ಒತ್ತುವರಿ ತೆರವಾಗಿಲ್ಲ, ವಿರೋಧ ಇದೆ. ಇದರಲ್ಲಿ ನನ್ನ ವೈಯಕ್ತಿಕ ವಿಷಯ ಏನೂ ಇಲ್ಲ. ಬೆಂಗಳೂರು ಸ್ವಲ್ಪ ಆದ್ರೂ ಬದಲಾವಣೆ ಆಗಬೇಕು ಅನ್ನೋದಷ್ಟೇ ನನ್ನ ಇಂಗಿತ. ವ್ಯಾಪಾರಿಗಳ ಜೊತೆ ಸಭೆ ಬಳಿಕ ಸಚಿವ ಕೃಷ್ಣ ಬೈರೇಗೌಡರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು 10% ಜಾಗ ಕೂಡ ತೆರವಾಗಿಲ್ಲ, ಬಹಳ ವಿರೋಧ ಇದೆ. ಅದರ ನಡುವೆನೂ ನಾವು ಮಾಡಬೇಕಾಗಿದೆ. ಬೆಂಗಳೂರು ಸ್ವಲ್ಪ ಆದ್ರೂ ಬದಲಾಗಬೇಕು, ಹಾಗಾಗಿ ನಿರ್ಧಾರ ಅಂತ ಹೇಳಿದ್ದಾರೆ. 100 ಜನ ಗಂಭೀರವಾಗಿ ಗಾಯಗೊಂಡಿರೋದು ಕೂಡ ನಿಜ. ಸಾಕಷ್ಟು ಜನ ಸಾವನ್ನಪ್ಪಿರೋದು ನಿಜ. ಪಾದಚಾರಿಗಳು ಸ್ವಲ್ಪನಾದ್ರೂ ಬೆಂಗಳೂರನ್ನ ಬದಲಾಯಿಸಬೇಕಾಗತ್ತೆ. ಪ್ರತಿನಿಧಿ ಶಶಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಪಾದಚಾರಿಗಳು ಮತ್ತು ಜಿಬಿ ಅಧಿಕಾರಿಗಳ ನಡುವೆ ವಾಗ್ವಾದಗಳು ನಡೀತಾ ಇತ್ತು. ಇವತ್ತು ಕೃಷ್ಣ ಬೈರೇಗೌಡರು ಸಭೆ ನಡೆಸಿದ್ದಾರೆ. ಈ ಸಭೆಯ ಹೈಲೈಟ್ಸ್ ಏನಾಗಿತ್ತು? ಬೀದಿ ಬದಿ ವ್ಯಾಪಾರಿಗಳು ಏನೆಲ್ಲ ಬೇಡಿಕೆಯನ್ನ ಇಟ್ಟರು, ಅದಕ್ಕೆ ಸಚಿವರು ಏನ್ ಮಾತಾಡಿದ್ರು? ಸುಂದರ, ಏನು ಕಳೆದ 9 ದಿನಗಳಿಂದ ಕೂಡ ಆಪರೇಷನ್ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಜಿಬಿ ಎಲ್ಲಾ ಕಡೆ ಕೂಡ ಮಾಡ್ತಾ ಇತ್ತು. ಆದ್ರೆ ಒಂದಷ್ಟು ಕಡೆ ಬೀದಿ ಬದಿ ವ್ಯಾಪಾರಿಗಳು ನಾವು ಇದನ್ನೇ ನಂಬ್ಕೊಂಡು ವ್ಯಾಪಾರವನ್ನ ಮಾಡ್ತಿದ್ದೇವೆ, ಏಕಾಏಕಿಯಾಗಿ ಬಂದು ಒತ್ತುವರಿ ತೆರವನ್ನ ಮಾಡಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕು, ಯಾವ ರೀತಿಯಾಗಿ ಜೀವನ ನಡೆಸಬೇಕು, ಇದಕ್ಕೆ ಪರ್ಯಾಯ ಮಾರ್ಗವನ್ನ ನೀವೇ ತೋರಿಸ್ಕೊಡಿ, ಮುಖ್ಯ ರಸ್ತೆಯನ್ನ ಬಿಟ್ಟು ಬೇರೆ ಕಡೆ ಹೋದ್ರೆ ನಮ್ಗೆ ವ್ಯಾಪಾರ ಆಗೋದಿಲ್ಲ. ಸುಪ್ರೀಂ ಕೋರ್ಟ್ ಆದೇಶದಂತೆ ಯಾವ ಮಟ್ಟದಲ್ಲಿ ನಮ್ಗೆ ಈಗ ವ್ಯಾಪಾರ ಆಗ್ತಾ ಇತ್ತೋ ಅದೇ ರೀತಿಯಾಗಿ ವ್ಯಾಪಾರ ಆಗುವಂತ ಜಾಗದಲ್ಲೇ ನಮ್ಗೆ ಜಾಗವನ್ನ ಗುರುತಿಸ್ಕೊಡುವಂತ ಜವಾಬ್ದಾರಿ ಏನ್ ಜಿಬಿ ಅಧಿಕಾರಿಗಳಿಗೆ ಇದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವ್ಯಾಪಕ ಟೀಕೆಗಳಾಗ್ತಾ ಇತ್ತು. ಇದಕ್ಕೆ ಸುದೀರ್ಘವಾಗಿ ಬೀದಿ ಬದಿ ವ್ಯಾಪಾರಸ್ಥರ ಮುಖಂಡರ ಜೊತೆ ಈಗ ಸುಮಾರು 1.5 ಗಂಟೆಗಳ ಕಾಲ ಬೆಂಗಳೂರು ಉಸ್ತುವಾರಿ ಸಚಿವರಂತ ಕೃಷ್ಣ ಬೈರೇಗೌಡರು ಸಭೆಯನ್ನು ನಡೆಸಿದ್ರು. ಆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು, ಏನೆಲ್ಲ ಬೇಡಿಕೆಗಳಿಟ್ಟಿದ್ರು, ಯಾವನ್ನೆಲ್ಲ ಈಡೇರಿಸ್ತಿದ್ರು ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸ್ವತಃ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಂತ ರಂಗಸ್ವಾಮಿ ಇದ್ದಾರೆ. ಅವ್ರನ್ನೂ ಕೂಡ ಮಾತಾಡ್ತೀನಿ. ಸರ್, ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು, ಏನು ಬೇಡಿಕೆ ಇತ್ತು, ಏನು ಈಡೇರಿಸ್ತೀವಿ ಅಂತ ಹೇಳಿದ್ದಾರೆ? ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಅವರ ಮಾರ್ಗದರ್ಶನದ ಮೇಲೆ, ಸರ್ಕಾರದ ಮಾರ್ಗದರ್ಶನದ ಮೇಲೆ ಸಭೆಯನ್ನು ಬೆಳಗಲು ನಾನು ಅವರಿಗೆ ಮನವಿಯನ್ನು ಮಾಡಿದ್ದೆ. ಇವತ್ತು 12 ಗಂಟೆ ಸಭೆಯನ್ನು ಕರೆದಿದ್ದರು ಕೃಷ್ಣ ಬೈರೇಗೌಡರು ಮತ್ತು ಆಯುಕ್ತರು ಮತ್ತು ನಮ್ಮ ಎಲ್ಲ ಬೀದಿ ಬದಿಯವರ ಮುಖಂಡರುಗಳ ಸಭೆ ಕರೆದು ತೀರ್ಮಾನವನ್ನು ತೆಗೆದುಕೊಂಡರು. ಟೌನ್ ಟ್ರೆಂಡಿಂಗ್ ಕಮಿಟಿ ಮುಖಾಂತರವಾಗಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅಲ್ಲಿ ಪರಿಹಾರ ವ್ಯವಸ್ಥೆ ಮಾಡಿಕೊಡ್ತೀನಿ 100ಕ್ಕೆ 100 ಸತ್ಯ ಹೇಳಿದ್ದಾರೆ. ಇವಾಗ ನಾವು ಏನು ಹೇಳ್ತಾ ಇರ್ತಕ್ಕಂಥದ್ದು, ಮೇನ್ ರೋಡ್ ಇದ್ರಲ್ಲ, ಮೇನ್ ರೋಡಲ್ಲಿ ಸ್ವಲ್ಪ ಚಿಕ್ಕದಾಗಿದ್ದರೆ ಅಲ್ಲಿ ಹಾಕೋಕ್ಕೆ ಬಿಡೋದಿಲ್ಲ, ದೊಡ್ಡದು ರೋಡ್ ಇದ್ದರೆ ಅಲ್ಲಿ ಹಾಕ್ತಾರೆ. ಅದರಲ್ಲೂ ಚರ್ಚೆ ಆಗಿದೆ. ಏನೇ ಪರಿಹಾರ ಆಗಬೇಕಾದ್ರೂ ಟೌನ್ ಟ್ರೆಂಡಿಂಗ್ ಕಮಿಟಿಲಿ. ಇದಕ್ಕೆ ಇಷ್ಟು ದಿನ ನೋಡಿ, ಸುಮಾರು ಈ ಎಲೆಕ್ಷನ್ ಆಗಿ ಚುನಾವಣೆ ಆಗಿ 6 ರಿಂದ 7 ವರ್ಷ ಆಗಿತ್ತು ಟೌನ್ ಟ್ರೆಂಡಿಂಗ್ ಕಮಿಟಿ ಚುನಾವಣೆ. ಇವತ್ತು ಒಳ್ಳೆ ನಿರ್ಣಯ ತೊಗೊಂಡ್ರು ಕೃಷ್ಣ ಬೈರೇಗೌಡರು. ಪ್ರತಿ ತಿಂಗಳು ಸಭೆ ಮಾಡಬೇಕು ಅಂತ ನಾನು ಹೇಳಿದ್ದೀನಿ. ಯಾಕೆಂದರೆ 3 ತಿಂಗಳು ಒಂದು ಸಭೆ ಆಗ್ತಿತ್ತು, ಸರಿಯಾಗಿ ಅಧಿಕಾರಿಗಳು ಬರ್ತಾ ಇತ್ತಲ್ಲ, ಇಂಜಿನಿಯರ್ಗಳು ಬರ್ತಾ ಇತ್ತಲ್ಲ, ಪೊಲೀಸ್ ಇಲಾಖೆ ಬರ್ತಾ ಇತ್ತಲ್ಲ, ಇದು ವಿಫಲ ಆಗಿತ್ತು. ಇವಾಗ ಹೇಳ್ತಾ ಇರ್ತಕ್ಕಂಥದ್ದು, ನನ್ನ ಅವಧಿಯಲ್ಲಿ ಬೆಂಗಳೂರು ನಗರದಲ್ಲಿ ಟೌನ್ ಟ್ರೆಂಡಿಂಗ್ ಕಮಿಟಿ ಪ್ರತಿ 1 ತಿಂಗಳು ಮೀಟಿಂಗ್ ಆಗಬೇಕು. ಅವರ ಸಮಸ್ಯೆಗಳ ಬೀದಿ ಬದಿ ವ್ಯಾಪಾರಿಗಳು ವೆಂಡಿಂಗ್ ಝೋನ್ಗಳು ಮಾಡಿಕೊಡ್ಬೇಕು. ನಿಮ್ಮ ಹೊಟ್ಟೆ ಮೇಲೆ ನಾನು ಹೊಡೆಯಕ್ಕೆ ಬಂದಿಲ್ಲ, ನಿಮಗೆ ಸೂಕ್ತವಾದ ಜಾಗ ಕೊಡ್ತೀವಿ, ಯಾರು ಆತಂಕ ಪಡಬಾರ್ದು ಅಂತೇಳಿ ಇವತ್ತು ಮೀಟಿಂಗಲ್ಲಿ ಸಭೆಯಲ್ಲಿ ಒಪ್ಕೊಂಡಿದ್ದಾರೆ. ಎಲ್ಲರಿಗೂ ಅನುಮತಿ ಆಗಿದೆ ಸರ್. ಈಗ ಪಾದಚಾರಿ ಒತ್ತುವರಿ ತೆರವಿಗೆ ತಮ್ಮ ಸಹಮತ ಇದೆಯಾ ಬೀದಿ ಬದಿ ವ್ಯಾಪಾರಿಗಳದ್ದು? ನಾನು ಬೀದಿ ಬದಿ ವ್ಯಾಪಾರಿಗಳಿಗೆ ಪಾದಚಾರಿ ಅದು ಒಪ್ಪಿಗೆ ಇದೆ. ಯಾಕೆ ಹೇಳ್ತೀನಿ ಅಂದರೆ, ಕೆಲವು ಜನ ಸೆಡ್ ಹಾಕಿರ್ತಾರೆ, ಟಾರ್ಪಲ್ಗಳು ಹಾಕಿರ್ತಾರೆ, ಟೇಬಲ್ ಇಟ್ಟಿರ್ತಾರೆ. ನೀವೇ ದಯವು ಮಾಡಿ ಅದನ್ನು ತೆಗೆಸ್ಕೊಡಿ. ಯಾಕೆಂದರೆ ನೀವು ಅಲ್ಲಿ ಬಂದಾಗ ಲಾಸ್ ಆಯಿತು, ಅದಾಯಿತು, ಇದು ಅಂತ ಹೇಳ್ಬೇಡ್ರಿ. ನಿಮಗೆ ಪಕ್ಕದ ಜಾಗದಲ್ಲಿ ತಕ್ಷಣದಲ್ಲೇ ನಾಳೆ ಇವತ್ತು ಸಂಜೆ ತಿರ್ಗಾ ಮೀಟಿಂಗ್ ಕರೆದಿದ್ದಾರೆ. ನಿಮಗೆಲ್ಲರಿಗೂ ಇವಾಗ 5 GB ಅಧಿಕಾರಿಗಳನ್ನು ಮತ್ತು ಜಂಟಿ ಆಯುಕ್ತರ ಸಭೆ ಮಾಡಿ ತಕ್ಷಣದಲ್ಲಿ ಆವಾವ ಜಂಟಿ ಆಯುಕ್ತರ ಸಭೆ ಮಾಡಿ ಟೌನ್ ಟ್ರೆಂಡಿಂಗ್ ಕಮಿಟಿ ಮುಖಾಂತರ ನಿಮ್ಗೆ ಜಾಗ ವ್ಯವಸ್ಥೆ ಮಾಡಿಕೊಡ್ತಾರೆ. ಓಕೆ,
ಎಸ್ ಸಿಂಧೂರ ಏನಂತಂದ್ರೆ ಫಂಡಮೆಂಟಲ್ ರೈಟ್ಸ್ನಲ್ಲಿ ಆ ಪಾದಚಾರಿ ಮಾರ್ಗದಲ್ಲಿ ಸಂಚಾರ ಮಾಡೋದು ಕೂಡ ಒಂದು ರೀತಿಯಂತ ಹಕ್ಕು. ಆ ಹಕ್ಕನ್ನು ಕಸಿದುಕೊಳ್ಳುವಂಥ ಕೆಲಸ ಎಲ್ಲ ಕಡೆನೂ ಕೂಡ ನಗರ ಪ್ರದೇಶಗಳಲ್ಲಿ ಮಾಡ್ತಿದೆ. 90% ರಸ್ತೆಗಳಲ್ಲಿ ಎಲ್ಲೂ ಕೂಡ ಸುಗಮವಾಗಿ ಪಾದಚಾರಿಗಳು ಸಂಚಾರ ಮಾಡೋದಕ್ಕಾಗ್ತಲ್ಲ. ಇದನ್ನು ಗಂಭೀರವಾಗಿ ಪರಿಗಣಿಸಿದಂಥ ಸುಪ್ರೀಂ ಕೋರ್ಟು ಈ ಕಾರಣದಿಂದಾಗಿ ಎಲ್ಲ ಕಡೆನೂ ಕೂಡ ಮುಖ್ಯ ರಸ್ತೆ, ಪ್ರಮುಖ ರಸ್ತೆಗಳಲ್ಲಿ ಪಾದಚಾರಿ ಮಾರ್ಗಗಳನ್ನು ಒತ್ತುವರಿಯನ್ನು ತೆರವು ಮಾಡಲೇಬೇಕಂತ ಕಡ್ಡಾಯವಾದಂಥ ಆದೇಶ ಮಾಡಿದ್ರು. ಈ ಆದೇಶದ ಮೇರೆಗೆ ಬೆಂಗಳೂರಿನಲ್ಲೂ ಕೂಡ ಪಾದಚಾರಿ ಒತ್ತುವರಿ ತೆರವನ್ನು ಮಾಡ್ತಿದ್ದಾರೆ. ಇನ್ನು ನಾಳೆಯಿಂದಲೂ ಕೂಡ ಏನು ಪಾದಚಾರಿ ಮಾರ್ಗದಲ್ಲಿ ಎಲ್ಲೆಲ್ಲಿ ಅನಧಿಕೃತವಾಗಿ ಪಾರ್ಕಿಂಗ್ ಅನ್ನು ಮಾಡಿದ್ರು ಅದನ್ನು ಕೂಡ ಟೋಯಿಂಗ್ ಅನ್ನು ಮಾಡಿ ಅವರಿಗೂ ದಂಡವನ್ನು ವಿಧಿಸುವಂಥ ಕೆಲಸವನ್ನು GBA ಮಾಡೋದಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಕೆಲವೊಂದಷ್ಟು ಕಡೆ ಪರ ಚರ್ಚೆ ಆಗ್ತಿದೆ, ಕೆಲವೊಂದಷ್ಟು ವಿರೋಧ ಕೂಡ ಆಗ್ತಿದೆ. ಆದರೆ ಏನೇ ಆದರೂ ಕೂಡ ನಾವು ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧ ತೆರವಲ್ಲ, ನಾವು ಮಾಡ್ತಾ ಇರೋದು ಪಾದಚಾರಿ ಒತ್ತುವರಿ ತೆರವು ಮಾತ್ರ ಅಂತ ಕೃಷ್ಣಬೈರೇಗೌಡರು ಕೂಡ ಹೇಳಿದ್ದಾರೆ. ಹೀಗಾಗಿ ಏನು ಒತ್ತುವರಿ ತೆರವು ಇನ್ನೂ ಕೂಡ ಮುಂದುವರಿಯುತ್ತೆ ಸಿಂಧೂರ ಬೆಂಗಳೂರಲ್ಲಿ. ಶಶಿಧರ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.